ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯುದ್ಧದ ಸಮಯದಲ್ಲಿ ನಾಗರಿಕರಾಗಿ ನಮ್ಮ ಕರ್ತವ್ಯಗಳು ಯಾವುವು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸೈನಿಕರ ಆತ್ಮಬಲವನ್ನು ಹೆಚ್ಚಿಸುವ ಮತ್ತು ದೇಶದ ಸಮಗ್ರತೆಯನ್ನು ಕಾಯುವ ನಿಟ್ಟಿನಲ್ಲಿ ಭಾರತ ದೇಶದ ನಾಗರಿಕರಾಗಿ ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಲೇಬೇಕು. ಮೊದಲನೆಯದಾಗಿ, ಸಾಮಾಜಿಕ ಜಾಲತಾಣಗಳಲ್ಲಿ ಹರಡಲಾಗಿರುವ ಸುಳ್ಳು ಸುದ್ದಿಗಳನ್ನು ನಂಬಬಾರದು. ಸುಳ್ಳು ಸುದ್ದಿಗಳು ನಮ್ಮಲ್ಲಿ ಭಯವನ್ನು ಮತ್ತು ಗೊಂದಲವನ್ನು ಹುಟ್ಟಿಸಲು ಮುಖ್ಯ ಕಾರಣವಾಗುತ್ತದೆ. ಎರಡನೆಯದಾಗಿ, ಯುದ್ಧ ನಡೆಯುತ್ತಿರುವ ಸ್ಥಳದಲ್ಲಿ ನಿಂತು ಯಾವುದೇ ರೀತಿಯ ವಿಡಿಯೋಗಳನ್ನು, ಫೋಟೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರದರ್ಶಿಸುವ ಮೂರ್ಖತನ ಬೇಡ. ಮೂರನೆಯದಾಗಿ, ಯುದ್ಧದ ಸಮಯದಲ್ಲಿ ಮೂಲಭೂತ ಅವಶ್ಯಕತೆಗಳ ಕೊರತೆ ಕಾಡುವ ಸಂಭವವಿರುವುದರಿಂದ ಸಾಧ್ಯವಾದಷ್ಟು ಸೌಲಭ್ಯಗಳ ಬಳಕೆಯಲ್ಲಿ ಕಡಿತಗೊಳಿಸಬೇಕು. ನಾಲ್ಕನೆಯದಾಗಿ, ಅತ್ಯವಶ್ಯಕ ಸೇವೆಗಳ ನಂಬರ್ 100, 101, 102 ಮತ್ತು 108 ನಂಬರ್ಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಜವಾಗಿಯೂ ಅವಶ್ಯಕತೆ ಇದ್ದರೆ ಮಾತ್ರ ಸಂಪರ್ಕಿಸಿ. ಐದನೆಯದಾಗಿ, ಅತ್ಯವಶ್ಯಕ ವಸ್ತುಗಳಾದ ಔಷಧಿ, ನೀರು, ಆಹಾರ ಸಾಮಗ್ರಿಗಳು, ಟಾರ್ಚ್, ರೇಡಿಯೋ ಮತ್ತು ಗುರುತಿನ ಚೀಟಿಗಳನ್ನು ಒಂದೆಡೆ ಸಂಗ್ರಹಿಸಿ ಇಟ್ಟುಕೊಳ್ಳಿ. ನಂತರ ಆರನೆಯದಾಗಿ, ಗಡಿಗಳಲ್ಲಿನ ಹೆಚ್ಚು ಅಪಾಯಕಾರಿ ಸ್ಥಳಗಳಿಂದ ತುಸು ದೂರವೇ ಇದ್ದು ಅಂತರವನ್ನು ಕಾಪಾಡಿಕೊಳ್ಳುವ ಮೂಲಕ ನಿಮ್ಮ ಸುರಕ್ಷತೆಯನ್ನು ಕಾಯ್ದುಕೊಳ್ಳಿ. ಏಳನೆಯದಾಗಿ, ಗಡಿಭಾಗಗಳಲ್ಲಿ ಸರ್ಕಾರವು ನಿರ್ದೇಶಿಸಿದ ಸಮಯದಲ್ಲಿ ಕೆಲವು ಕಾರ್ಯಾಚರಣೆಗೆ ಸಿದ್ಧರಾಗಿ ಸರ್ಕಾರವು ನೀಡುವ ಆದೇಶಗಳನ್ನು ಪಾಲಿಸಿ. ಎಂಟನೆಯದಾಗಿ, ಅನುಮಾನಾಸ್ಪದ ವ್ಯಕ್ತಿಗಳು ಇಲ್ಲವೇ ಸಂದರ್ಭಗಳು ಒದಗಿದಾಗ ಶೀಘ್ರವೇ ಹತ್ತಿರದ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿ. ಕೊನೆಯದಾಗಿ, ಹಿರಿಯರು, ವಯಸ್ಸಾದವರು ಮತ್ತು ಮಕ್ಕಳನ್ನು ಕಾಳಜಿಪೂರ್ವಕ ಕಾಯ್ದುಕೊಳ್ಳಿ. ಇವೆಲ್ಲವುಗಳನ್ನು ಯುದ್ಧದ ಸಮಯದಲ್ಲಿ ನಾಗರಿಕರಾಗಿ ನಾವು ಮಾಡುವಂತಹ ಪ್ರಮುಖ ಕರ್ತವ್ಯಗಳಾಗಿವೆ. ಈ ವಿಷಯವು ನಿಮಗೆಲ್ಲ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.